ಟು ಸ್ಪಂದನ ಧರ್ಮ ಮಿನಿ ವ್ಲಾಗ್. ನಾನು ಜಸ್ಟ್ ಇವಾಗ ಮಂಡ್ಯಕ್ಕೆ ಬಂದೆ. ಇವತ್ತು ನಾನು ಗೋಲ್ಡ್ ತೊಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ಸೊ ಮೈಸೂರು ಬಸ್ ಸ್ಟ್ಯಾಂಡಲ್ಲಂತೂ ಎಷ್ಟು ಬಸ್ ಬಂದ್ರೂ ಫುಲ್ ರಶ್ಶೇ ಇತ್ತು. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಖಾಲಿಗಿರೋ ಬಸ್ ಬಂತು. ಸೊ ಹತ್ಕೊಂಡು ನಾನು ಇವಾಗ ಮೈಸೂರು ಕಡೆ ಹೋಗ್ತಿದ್ದೀನಿ. ಇತ್ತೀಚೆಗಂತೂ ಗೋಲ್ಡ್ ತೊಗೊಳ್ಳೋದಾ ಬೇಡವಾ ಅಂತಲೇ ಅನಿಸ್ಬಿಟ್ಟಿದೆ. ಏನಕ್ಕಂದರೆ ರೈಟು ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ತಿದೆ, ಆಮೇಲೆ ಕಮ್ಮಿನೂ ಕೂಡ ಆಗ್ತಿದೆ. ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ, ಇಲ್ಲ ಎಲ್ಲಿಗೆ ಹೋಗಿ ಇಲ್ಲ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅನ್ನೋದೇ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ಪ್ರತಿ ಸಲ ಏನಾದರೂ ಮೈಸೂರಿಗೆ ಬಂದು ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಮಂಡ್ಯದಿಂದ ಬರೋರು ಬೆಸ್ಟು ಸಿಟಿ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗೋಕ್ಕಿಂತ ಇಲ್ಲಿ ಪೈಲಟ್ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡ್ರೆ ಇಲ್ಲಿ ಆಲ್ಮೋಸ್ಟ್ ಸಿಟಿ ಒಳಗಡೆ ಹೋಗೋ ಬಸ್ಗಳೆಲ್ಲ ಬರುತ್ತೆ. ಸೊ ನಾನು ಹಂಗೆ ಕೂಡ ಪೈಲಟ್ ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ಕೊಂಡೆ. ಪೈಲಟ್ ಬಸ್ ಸ್ಟ್ಯಾಂಡಿಂದ ನಾವು ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಜಸ್ಟ್ ನಾವು ಇವಾಗ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಇಲ್ಲಿಂದ ವಿವೇಕಾನಂದ ಸರ್ಕಲಿಗೆ ಹೋಗಬೇಕಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆಮೇಲೆ ಬಸ್ ಬಂತು. ಬಸ್ ಹತ್ಕೊಂಡು ನಾವು ಇವಾಗ ವಿವೇಕಾನಂದ ಸರ್ಕಲ್ಗೆ ಬಂದ್ವಿ. ನಮಗೆ ಮೋಹನ್ ಜ್ಯುವೆಲ್ಸು ಇತ್ತೀಚೆಗೆ ಅಂದರೆ ನಮ್ಮ ಅಕ್ಕನ ಮದುವೆ ಟೈಮಿಂದ ನಾವು ಆಲ್ಮೋಸ್ಟ್ ಇದೇ ಶಾಪಿಗೆ ಬರ್ತಿದ್ದೀವಿ. ಸೊ ನಾವು ಇವತ್ತು ಬಂದಿದ್ದ ದಿನ ಬಂದು ಗೋಲ್ಡ್ ರೇಟ್ ಬಂದು 12,450 ಇತ್ತು. ಗೋಲ್ಡ್ ರೇಟು ಜಾಸ್ತಿ ಆಗ್ತಿದ್ರು ಕೂಡ ಗೋಲ್ಡ್ ಶಾಪಲ್ಲಂತೂ ಜನ ಅಂತೂ ಕಮ್ಮಿ ಆಗ್ತಾನೇ ಇಲ್ಲ, ತುಂಬ ಜನ ಇದ್ದರು. ನಾನು ಶಾಪಿಗೆ ಹೋದಾಗ ಆಲ್ರೆಡಿ 1 ಗಂಟೆ ಮೇಲಾಗಿತ್ತು. ನಾನು ಆ್ಯಕ್ಚುಲಿ ಒಂದು 4 ಲಕ್ಷಕ್ಕೆ ಏನಾದ್ರು ತೊಗೋಬೇಕಂತ ಹೋಗಿದ್ದು. ನೆಕ್ಲೆಸ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೆ. ಆಮೇಲೆ ಏನಕ್ಕೋ ಪ್ಲ್ಯಾನ್ ಚೇಂಜ್ ಆಗಿ ಬ್ಯಾಂಗಲ್ಸ್ನ ನೋಡೋಣ ಅಂತ ಅಂದ್ಕೊಂಡೆ. ನಾನು ನೆಕ್ಲೆಸ್ದು ಒಂದು ಡಿಸೈನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೇವ್ ಮಾಡ್ಕೊಂಡಿದ್ದೆ. ಆ ಥರ ಮಾಡಿಸ್ಕೊಳ್ಳೋಣ ಒಂದು 25 ಗ್ರಾಮ್ಸ್ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ ಅಂದ್ಬಿಟ್ಟು ಬ್ಯಾಂಗಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ನೆಕ್ಲೆಸ್ ತೊಗೊಂಡ್ರಾಯ್ತು, ಈ ಸಲ ಬ್ಯಾಂಗಲ್ಸ್ ತೊಗೊಳ್ಳೋಣ ಅಂತ. ಇಲ್ಲಿ ನಮಗೆ ನಕಾಸ ಚಿನ್ನದು ಬ್ಯಾಂಗಲ್ಸ್ನ ತೋರಿಸ್ತಿದ್ರು. ಇಲ್ಲಿ ಒಂದಷ್ಟು ಬ್ಯಾಚಸ್ ತೋರಿಸ್ತಾರೆ. ಅದರಲ್ಲಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೈಡ್ಗೆ ಎತ್ತಿ ಇಡಬೇಕು. ಆಮೇಲೆ ಮತ್ತೆ ಅದರಲ್ಲಿ ಯಾವುದಾದ್ರು ಒಂದು ಫಿಲ್ಟರ್ ಮಾಡಿಕೊಂಡು ಎಷ್ಟು ಗ್ರಾಮಿಗೆ ಬೇಕು ಮತ್ತು ನಮ್ಮ ಕೈ ಸೈಜ್ ಎಲ್ಲ ಹೇಳೋದ್ರೆ ಅವರು ಮಾಡಿಕೊಡ್ತಾರೆ. ಸೊ ಹಂಗಾಗಿ ನಾನಿಲ್ಲಿ ತುಂಬ ಬ್ಯಾಂಗಲ್ಸ್ನ ನೋಡಿದೆ. ನನಗಿದರಲ್ಲಿ ಒಂದು ಬ್ಯಾಂಗಲ್ಸ್ ಡಿಸೈನ್ಸ್ ಅಂತೂ ತುಂಬ ಇಷ್ಟ ಆಯಿತು. ಈ ಶಾಪಲ್ಲಿ ನಕಾಸ ಚಿನ್ನಗೆ 10 ಗ್ರಾಮ್ಗೆ 1.5 ಗ್ರಾಮ್ ವೇಸ್ಟೇಜ್ನ ಕಳೀತಾರೆ. ಒಂದೊಂದು ಶಾಪಲ್ಲಿ ಒಂದೊಂದು ರೀತಿ ಇದೆ. ನಾನು ಈ ಶಾಪಿಗೆ ಹೋದಾಗ ಗೋಲ್ಡ್ ರೇಟ್ ಬಂದು 12,450 ಇತ್ತು, ಪ್ಲಸ್ 3% GST ಇತ್ತು. ಸೊ ಆಮೇಲೆ ಇಫ್ ಇನ್ ಕೇಸ್ ನಾನು 30 ಗ್ರಾಮ್ಗೆ ಬ್ಯಾಂಗಲ್ಸ್ನ ಮಾಡಿಸ್ಕೋತೀನಂದರೆ ಅಲ್ಲಿಗೆ 4.5 ಗ್ರಾಮ್ ವೇಸ್ಟೇಜೇ ಹೋಗುತ್ತೆ. ಸೊ ಹಾಗಾಗಿ ನಮ್ಮಮ್ಮ ಅಂದರು, ಈ ಥರ ಬ್ಯಾಂಗಲ್ಸ್ನ ಹಾಕ್ಕೊಂಡ್ರೆ ನೋಡಿದ ತಕ್ಷಣ ಸ್ವಲ್ಪ ಆರ್ಟಿಫಿಷಿಯಲ್ ಥರನೇ ಫೀಲ್ ಆಗುತ್ತೆ, ಅದಕ್ಕೆ ಬೇರೆ ಥರ ಮಾಡಿಸ್ಕೊ ಅಂತ ಹೇಳಿದ್ರು. ಬಟ್ ನನಗೆ ಈ ಥರದ್ದು ಬ್ಯಾಂಗಲ್ಸೇ ಸಖತ್ ಇಷ್ಟ ಆಗ್ತಿತ್ತು. ನಾನು ಇತ್ತೀಚೆಗೆ ಒಂದು ಲಾಂಗ್ ಚೈನ್ನ ಮಾಡಿಸ್ಕೊಂಡಿದ್ದೆ, ಅದು ಕೂಡ ನಕಾಸದೇ. ಸೊ ಅದಕ್ಕೆ ಮ್ಯಾಚ್ ಆಗುತ್ತಂತ ಅಂದ್ಕೊಂಡೆ. ಆಮೇಲೆ ನೋಡಿದೆ, ಇದರಲ್ಲಿ ಒಂದು 3 ಡಿಸೈನ್ಸ್ ನನಗೆ ಇಷ್ಟ ಆಗಿತ್ತು. ಅದರಲ್ಲಂತೂ ಒಂದು ಬ್ಯಾಂಗಲ್ಸಲ್ಲಿ ಮಧ್ಯದಲ್ಲಿ ಹುಡುಗ ಹುಡುಗಿದ್ದು ಇವಾಗ ಮದುವೆ ಮಂಟಪಕ್ಕೆ ಹೋಗ್ತಾರಲ್ಲ ಆ ಥರದ್ದು ಡಿಸೈನ್ಸ್ ಇತ್ತು. ಇದೇನೆ ಈ ಬ್ಯಾಂಗಲ್ಸ್ ತುಂಬಾ ನಂಗೆ ಇಷ್ಟ ಆಗಿತ್ತು ಡಿಸೈನ್ಸು. ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ದುಡ್ಡು ಜಾಸ್ತಿ ಇದ್ದಾಗ ಒಂದು 30 to 35 ಗ್ರಾಮ್ಸ್ಗೆ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಡಿಸೈನ್ನ ನಾನು ವಿಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಬಂದೆ. ಈ ಡಿಸೈನ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಬಜೆಟ್ಗೆ ಇದು ಇವತ್ತು ಸೂಟ್ ಆಗೋಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಇಟ್ಟೆ. ನೆಕ್ಸ್ಟ್ ನನಗೆ ಬೇರೆ ಥರದ್ದು ಬಳೆಗಳನ್ನೆಲ್ಲ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ನಮ್ಮ ಅಕ್ಕಂದಿರಿಗೆಲ್ಲ ಅದು ಫೋಟೋ ತೆಗೆದು ಕಳಿಸಿದ್ದೆ, ಈ ಡಿಸೈನ್ಸ್ ಇಷ್ಟ ಆಯಿತು ಅಂತ. ಅವರಿಗೂ ಕೂಡ ಈ ಡಿಸೈನ್ಸ್ ತುಂಬ ಇಷ್ಟ ಆಯಿತು. ಬಟ್ ನನಗೆ ನಕಾಸದಲ್ಲಿ ಈ ಸತ ಬೇಡ, ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಈ ಡಿಸೈನ್ಸ್ನ ಇಷ್ಟಪಟ್ಟು ಅಲ್ಲೇ ಇಟ್ಟು ಬೇರೆಯದ್ದು ಬ್ಯಾಂಗಲ್ಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಥರ ಬ್ಯಾಂಗಲ್ಸ್ಗೆಲ್ಲ ಇಲ್ಲಿ 10 ಗ್ರಾಮ್ಗೆ 1 ಗ್ರಾಮ್ ವೇಸ್ಟೇಜ್ ಕಳೀತಾರಂತೆ. ನನಗೆ ಈ ಥರದ್ದು ಬ್ಯಾಂಗಲ್ಸ್ ಎಲ್ಲ ಇಷ್ಟ ಆಗಲಿಲ್ಲ. ಈ ಥರ ಬ್ಯಾಂಗಲ್ಸ್ ಎಲ್ಲ ನಂಗೆ ಅಷ್ಟೆಲ್ಲ ಏನು ಇಷ್ಟ ಆಗಲಿಲ್ಲ. ಬಟ್ ಅವರು ಈ ಥರ ತೋರಿಸಿದ್ರು, ಈ ಥರ ಇರುತ್ತೆ, ಆಮೇಲೆ ಇನ್ನೊಂದು ಥರ ಇರುತ್ತೆ, ಮತ್ತು ನಕಾಸದಲ್ಲಿ ಇರುತ್ತೆ ಅಂದ್ಬಿಟ್ಟು. ಆಮೇಲೆ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು ಎಷ್ಟು ಗ್ರಾಮ್ ವೇಸ್ಟೇಜು, ಎಷ್ಟು GST ಹೋಗುತ್ತೆ ಅಂತ. ಆಮೇಲೆ ನಮಗೆ ಇನ್ನೊಂದು ಥರ ಬೇರೆ ಬ್ಯಾಂಗಲ್ಸ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಲೈಕ್ ಈ ಥರ ಬ್ಯಾಂಗಲ್ಸಿಗೆ 10 ಗ್ರಾಮ್ಗೆ 1.2 ವೇಸ್ಟೇಜ್ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ಮಮ್ಮ ಇವಾಗ ಈ ಥರದ್ದೇ ಮಾಡಿಸ್ಕೊಬಿಡು, ಆಮೇಲೆ ನಿನಗೆ ನೆಕ್ಸ್ಟ್ ಟೈಮ್ ದುಡ್ಡು ಸಿಕ್ಕಿದಾಗ ನಕಾಸು ಚಿನ್ನದಲ್ಲಿ
ಒಂದು ಡಿಸೈನ್ ನೋಡಿದ್ದಿಲ್ಲ ಆ ಥರ ಒಂದು 35 ಗ್ರಾಮ್ ಮಾಡಿಸ್ಕೊ ಬಿಗಿ ಬರುತ್ತೆ. 30 ಗ್ರಾಮಿಗೆ ನಂದು ಟಾರ್ಗೆಟ್ ಇದ್ದಿದ್ದು 30 ಗ್ರಾಮ್ ತೊಗೋಬೇಕಂತ. ನಂದು ನೆಟ್ ವೇಟ್ ಬಂದು 30 ಉಳ್ಕೊಳ್ಳಿ ಅಂತ ಅಂದ್ಕೊಂಡಿದ್ವಿ. ವೇಸ್ಟೇಜ್ ಅಂತ ಬಂದರೆ 2-2.5 ಗ್ರಾಮ್ ಹೆಂಗಿದ್ರು ವೇಸ್ಟೇಜ್ ಕಳೀತಾರೆ ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ 30 ಗ್ರಾಮ್ ಮಾಡಿಸ್ಕೊಂಡ್ರೆ 2 ಗ್ರಾಮ್ ಮೇಲೆ ವೇಸ್ಟೇಜ್ ಹೋಗಿ 28-29ವರೆಗೂ ತಂದು ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡು ಇಷ್ಟೇ ಬಜೆಟಲ್ಲಿ ಹೋಗಿದ್ದು. ಸೊ ಆಮೇಲೆ ಈ ಥರ ಬ್ಯಾಂಗಲ್ಸ್ ಎಲ್ಲ ಡಿಸೈನ್ಸ್ ನೋಡಿದೆ. ನಾನು ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ, ಇದೇ ಡಿಸೈನ್ಸ್ನ ನಾವು ಫೈನಲ್ ಮಾಡಿದ್ವಿ. ತುಂಬ ಥರದ ಬ್ಯಾಂಗಲ್ಸ್ ಡಿಸೈನ್ಸ್ ನೋಡಿದ್ಮೇಲೆ ಈ ಥರ ಬ್ಯಾಂಗಲ್ಸ್ಗೆ ಇದೇ ಡಿಸೈನ್ ಓಕೆ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ಈ ಥರ ಬ್ಯಾಂಗಲ್ಸ್ ಎಲ್ಲ ಇಷ್ಟ ಇಲ್ಲ, ನನಗೆ ನಕಾಸ ಬ್ಯಾಂಗಲ್ಸೇ ಸಖತ್ ಇಷ್ಟ ಆಗಿತ್ತು. ಬಟ್ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇದು ಒಂಥರ ಇರಲಿ ಅಂದ್ಬಿಟ್ಟು ಇವಾಗ ಫಸ್ಟ್ ಒನ್ ಇದೆಯಲ್ಲ ಅದನ್ನು ನಾನು ಫೈನಲ್ ಮಾಡಿಕೊಂಡೆ. ಆಮೇಲೆ ಕೈಗೆಲ್ಲ ಹಾಕಿ ನೋಡಿದೆ, ನನಗಂತೂ ಈ ಥರದ್ದು ಯಾವುದೂ ಸೂಟ್ ಆಗ್ತಿರ್ಲಿಲ್ಲ. ನಾನು ನಕಾಸ ಅದು ಬಳೆ ಹಾಕ್ಕೊಂಡು ನೋಡಿದಾಗ ಅನ್ನಿಸ್ತಿತ್ತು ಫೀಲು ನನಗೆ ಈ ಬ್ಯಾಂಗಲ್ಸಲ್ಲಿ ಇಷ್ಟ ಆಗಲಿಲ್ಲ. ಬಟ್ ಓಕೆ ಅಂದ್ಬಿಟ್ಟು ನಾವು ಇವರಿಗೆ ಹೇಳಿದ್ವಿ, ನಮಗೆ ಟೋಟಲ್ ನೆಟ್ ವೇಟ್ ಬಂದು 28 ಗ್ರಾಮ್ಸ್ ಇದ್ದರೆ ಸಾಕು ಅಂತ. ಇವ್ರು ನಮಗೆ 1.2 ವೇಸ್ಟೇಜ್ನ ಕಳಿತೀವಂತ ಹೇಳಿದ್ರು. ಅಲ್ಲಿಗೆ 28 ಗ್ರಾಮಿಗೆ 2.5 ಹತ್ತತ್ರ ವೇಸ್ಟೇಜ್ ಹೋಗುತ್ತೆ ಅಂತ ಹೇಳಿದ್ರು. ಸೊ ಕ್ಯಾಲ್ಕುಲೇಷನ್ ಮಾಡ್ತಿದ್ರು, GST ಆಮೇಲೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಎಲ್ಲದೂ ಅವರು ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ನಮಗೆ ಕೊಟ್ಟಿದ್ದ ಬಳೆ ಕೂಡ ಅದು 28 ಗ್ರಾಮೇ ಇತ್ತು. ಬಟ್ ನಮಗೆ ಅಲ್ಲಿ ತೊಗೊಬರೋದಕ್ಕಿಂತ ಮಾಡಾಕ್ಬಿಟ್ಟು ಬರೋಣ, ಆಮೇಲೆ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಈ ಜ್ಯುವೆಲರಿ ಶಾಪಲ್ಲಿ ಈ ಡಿಸೈನ್ನ ನಾವು ಫೈನಲ್ ಮಾಡಿಕೊಂಡು ನಾವು ಇದೇ ರೋಡಲ್ಲೂ ನೀವೆಲ್ಲರೂ ನೋಡಿರ್ತೀರ, ಆಸ್ ಜ್ಯುವೆಲ್ಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಡೈಲಿ ತುಂಬ ಒಳ್ಳೆ ಡಿಸೈನ್ಸ್ನ ಹಾಕ್ತಿರ್ತಾರೆ. ಆ್ಯಂಡ್ ಒಳ್ಳೆ ಫಾಲೋವರ್ಸ್ ಕೂಡ ಇದ್ದಾರೆ. ಮತ್ತು ತುಂಬ ಯೂಟ್ಯೂಬರ್ಸ್ ಕೂಡ ಈ ಗೋಲ್ಡ್ ಶಾಪಲ್ಲಿ ತುಂಬ ಗೋಲ್ಡ್ನ ಪರ್ಚೇಸ್ ಮಾಡಿದ್ದಾರೆ. ನಾನು ಅಷ್ಟೇ ಒಂದೊಂದು ಸಲ ಇದೇ ಆಸ್ ಜ್ಯುವೆಲ್ಸ್ದು ಇನ್ಸ್ಟಾಗ್ರಾಮ್ ಪೇಜಲ್ಲೇನೆ ಆ ಡಿಸೈನ್ಸ್ನ ನೋಡಿಕೊಂಡು ನಾನು ಮೋಹನ್ ಜ್ಯುವೆಲ್ಸಲ್ಲಿ ಇಷ್ಟು ದಿನವರೆಗೆ ಮಾಡಿಸ್ಕೊತಿದ್ದೆ. ಮೋಹನ್ ಜ್ಯುವೆಲ್ಸ್ ಏನಕ್ಕೆ ಅಂದರೆ ಆಲ್ಮೋಸ್ಟು ನಮಗೆ ಗೊತ್ತಿರೋರು ಅಂದ್ಬಿಟ್ಟು ನಾನು ಅಲ್ಲಿ ಮಾಡಿಸ್ಕೊತಿದ್ದೆ. ಬಟ್ ನನಗೆ ಯಾಕೋ ಅಲ್ಲಿ ವೇಸ್ಟೇಜು 1 ಗ್ರಾಮ್ಗೆ ಆ ಥರ ಡಿಸೈನ್ಸ್ಗೆ 1.2 ಕಳಿಯೋದು ಇಷ್ಟ ಆಗಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲೂ ಒಂದು ಸತ ಕೇಳಿ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಇವಾಗ ಗೋಲ್ಡ್ ರೈಟು ಜಾಸ್ತಿ ಆದಾಗಿಂದ ಒಂದೊಂದು ಗೋಲ್ಡ್ ಶಾಪಲ್ಲೂ ಒಂದೊಂದು ರೈಟು ಇದೆ. ಸೊ ಮಂಡ್ಯದಲ್ಲಿ ನಾವು ಅವತ್ತು ಕೇಳಿದಾಗ ಇಲ್ಲಿಗೂ ಲೈಕ್ ಮಂಡ್ಯಗೂ ಮೈಸೂರಿಗೂ ಹತ್ತತ್ರ 700 ರೂಪಾಯಿ ಹೆಚ್ಚು ಕಮ್ಮಿ ಇತ್ತು. ಮಂಡ್ಯದಲ್ಲೇ ಜಾಸ್ತಿ, ಮೈಸೂರಲ್ಲಿ 700 ರೂಪಾಯಿ ಕಮ್ಮಿಯಾಗಿತ್ತು. ಸೊ ಹಂಗಾಗಿ ನಾವು ಮೈಸೂರಲ್ಲೇ ಆಲ್ಮೋಸ್ಟ್ ಮಾಡಿಸ್ಕೊಡೋದು. ಬಟ್ ನನಗೆ ಮೋಹನ್ ಜ್ಯುವೆಲ್ಸಲ್ಲಿ ವೇಸ್ಟೇಜು ಸ್ವಲ್ಪ ಜಾಸ್ತಿ ಕಳೀತಾರೆ ಅಂತ ಅಂದ್ಕೊಂಡೆ ನಾನು ಮೋಹನ್ ಜ್ಯುವೆಲ್ಸಲ್ಲಿ ಬ್ಯಾಂಗಲ್ಸ್ ನೋಡಿದ್ನಲ್ಲ ಅದನ್ನು ಡಿಸೈನ್ನ ತಂದು ಆಶ್ ಜ್ಯುವೆಲ್ಸಿಗೆ ತೋರಿಸ್ಬಿಟ್ಟು ಈ ಡಿಸೈನ್ ನಂಗೆ ಬೇಕು ಮಾಡಿಕೊಡ್ತೀರಾ ಅಂತ ಕೇಳಿದೆ. ಅವರು ಅವ್ರ ಹತ್ರ ಇರೋ ಡಿಸೈನ್ಸ್ನ ತೋರಿಸಿದ್ರು. ಬಟ್ ಈ ಥರ ಬ್ಯಾಂಗಲ್ಸ್ ಡಿಸೈನ್ಸ್ನ ಅವ್ರು ಒಂದು ತೋರಿಸ್ಲಿಲ್ಲ. ಅವ್ರು ಹೇಳಿದ್ರು ನಮ್ಮ ಹತ್ರ ಎಲ್ಲ ಸ್ಟಾಕ್ ಖಾಲಿ ಆಗಿದೆ, ಬಂದಮೇಲೆ ನಾವು ನಿಮಗೆ ಫೋಟೋಸ್ ಕಳಿಸ್ತೀವಿ ಡಿಸೈನ್ಸ್ನ ಅಂತ ಹೇಳಿದ್ರು. ಬಟ್ ನಾನಂದೆ ಇಲ್ಲ ಬೇಡ, ನಾವು ಒಂದು ಡಿಸೈನ್ಸ್ ತೋರಿಸ್ತೀವಿ, ಇದನ್ನು ಮಾಡಿಕೊಡಿ ಅಂತ ಕೇಳಿದೆ. ಸರಿ ಆಯಿತು, ನೀವು ಆರ್ಡರ್ ಕೊಟ್ಟು ಹೋಗಿ, ನಾನು 2 ವೀಕ್ಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಮತ್ತೆ ಮೋಹನ್ ಜ್ಯುವೆಲ್ಸ್ಗೆ ಹೋಗಿ ಆ ಡಿಸೈನ್ನ ಕರೆಕ್ಟಾಗಿ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ಇವರಿಗೆ ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟೆ. ಇವ್ರು ನನಗೆ 1 ಆರ್ 2 ವೀಕಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾನು ಅದೇ ಥರ 2 ವಾರ ಬಿಟ್ಟು ಜ್ಯುವೆಲರಿ ಶಾಪಿಗೆ ಹೋಗಿದ್ದೀನಿ. ನೋಡಿ, ನಾನು ತೋರಿಸಿದ್ದು ಸೇಮ್ ಡಿಸೈನು, ಬಟ್ ಬ್ಯಾಂಗಲ್ ಸೈಜು ಇದು ಸ್ವಲ್ಪ ಅಗಲ ಬಂದಿದೆ. ಬಟ್ ಅದು ಅಗಲದಲ್ಲಿ ಸ್ವಲ್ಪ ಚಿಕ್ಕ ಇತ್ತು. ನನಗೆ ಇವ್ರದ್ದು ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು. ನೋಡಿ, ನಾನು ತೋರಿಸಿದ್ದು ಸೇಮ್ ಡಿಸೈನು, ಬಟ್ ಬ್ಯಾಂಗಲ್ ಸೈಜು ಅಗಲದಲ್ಲಿ ಸ್ವಲ್ಪ ಇದು ಅಗಲ ಇದೆ, ಅದು ಸ್ವಲ್ಪ ಚಿಕ್ಕ ಇತ್ತು. ಬಟ್ ಇವ್ರು ನನಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಮಾಡಿಕೊಟ್ರು. ಆ್ಯಕ್ಚುಲಿ ಇವರು ನನಗೆ 15 ದಿನ ಟೈಮ್ ತೊಗೊಂಡಿದ್ರು, ಬಟ್ ಮಾಡಿಕೊಡೋದಕ್ಕೆ 20 ಡೇಸೇ ಆಯಿತು. ನಾನು ಗೋಲ್ಡ್ ಈಸ್ಕೊಬರೋಕ್ಕೆ ಹೋಗಿದ್ದಾಗ ಐ ಥಿಂಕ್ ಗೋಲ್ಡ್ ರೇಟ್ ಬಂದು 14,700 ಏನೋ ಇತ್ತು. ಬಟ್ ನಾನು ಅವತ್ತು ಏನು ಗೋಲ್ಡ್ನ ಮಾಡ್ಸೋಕ್ಕೆ ಹೋಗಿದ್ದೆ, ಅವತ್ತೇನು ರೇಟ್ ಇತ್ತು ಅದೇ ರೇಟಿಗೆ ಕೊಟ್ಟರು. ಮತ್ತು ನಾನು ಫುಲ್ಲು 4 ಲಕ್ಷನೂ ಕ್ಯಾಶಲ್ಲೇ ಕೊಡ್ತೀನಿ ಅಂದಿದ್ದಕ್ಕೆ ನನಗೆ ಸ್ವಲ್ಪ GSTನೂ ಬಿಡ್ತೀನಂತ ಅಂದಿದ್ರು. ಬಟ್ ಓಕೆ ಅಂದ್ಬಿಟ್ಟು ನಾನು 4 ಲಕ್ಷನ ಕ್ಯಾಶಲ್ಲಿ ಕೊಡೋಕ್ಕಾಗಲಿಲ್ಲ. 1 ಲಕ್ಷ ಅಕೌಂಟಿಗೆ ಕೊಟ್ಬಿಟ್ಟು ನಾನು ಮಿಕ್ಕಿದ್ದನ್ನೆಲ್ಲ ಕ್ಯಾಶಲ್ಲಿ ಕೊಟ್ಟೆ. ನಾನು ಅಡ್ವಾನ್ಸ್ 1.5 ಲಕ್ಷ ಕೊಟ್ಟು ಮಾಡಾಕ್ಬಿಟ್ಟು ಬಂದಿದ್ದೆ. ದಿನ ಆದಮೇಲೆ ನಾನು ಇವತ್ತು ಹೋಗಿಬಿಟ್ಟು ಬ್ಯಾಂಗಲ್ಸ್ ಹೆಂಗೆ ಬಂದಿದೆ ಏನು ಅಂತ ನೋಡ್ತಿದ್ದೀನಿ. ಆ್ಯಕ್ಚುಲಿ ಇವರು ಫುಲ್ ಫಿನಿಶಿಂಗ್ ಆದಮೇಲೆ ನನಗೆ ಫೋಟೋ ಮತ್ತು ಅದು ಎಷ್ಟು ಗ್ರಾಮ್ ಇದೆ ಮತ್ತು ಬಿಲ್ಲೆಲ್ಲ ಸ್ಯಾಂಪಲ್ ಬಿಲ್ ಕಳಿಸ್ಕೊಟ್ಟಿದ್ರು, ಇಷ್ಟು ದುಡ್ಡು ಆಗುತ್ತಂತ. ನಾನು
ಇಲ್ಲಿ ಎಷ್ಟಂದರೆ ನನಗೆ ನೆಟ್ ವೆಯ್ಟ್ ಬಂದು 28 ಗ್ರಾಮ್ ಇರಲಿ ಅಂತ ಹೇಳಿದ್ದೆ. ಅವರು ಮಾಡುವಾಗ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು, ಆಲ್ಮೋಸ್ಟ್ ಜಾಸ್ತಿನೇ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ಬ್ಯಾಂಗಲ್ಸ್ದು ಟೋಟಲ್ಲು ಗ್ರಾಮ್ಸ್ ಬಂದು 29 ಗ್ರಾಮು 120 ಮಿಲಿ ಇದೆ. ನಾನು ಹೇಳಿದ್ದು 28ಗೆ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ದೆ. ಓಕೆ, ಒಂದು ಗ್ರಾಮ್ 120 ಮಿಲಿ ಜಾಸ್ತಿನೇ ಆಗಿದೆ. ವೇಸ್ಟೇಜು ಇಲ್ಲಿ 10 ಗ್ರಾಮ್ಗೆ 1 ಗ್ರಾಮ್ ಕಳೆದ್ರು. ಅಲ್ಲಿಗೆ ನನಗೆ ಹತ್ತಿರ 2.9 ಗ್ರಾಮ್ಸ್ ವೇಸ್ಟೇಜ್ ಹೋಯಿತು. ವೇಸ್ಟೇಜ್ ಹೋಗಿ ನನಗೆ 29 ಗ್ರಾಮ್ 120 ಮಿಲಿ ಉಳ್ಕೋತು. ಸೊ ನನಗೆ ಸ್ವಲ್ಪ ಅಮೌಂಟ್ ಕೂಡ ಜಾಸ್ತಿ ಆಯಿತು. ನನಗೆ 4 ಲಕ್ಷದ ಒಳಗಡೆನೇ ಆಗಬೇಕಿತ್ತು, ಬಟ್ 4 ಲಕ್ಷದ ಮೇಲೇ ಆಯಿತು. ಸೊ ಎಲ್ಲದೂ ಫೈನಲ್ ಬಿಲ್ ಮಾಡಿಸ್ಕೊಂಡು ಇವತ್ತು ಬ್ಯಾಂಗಲ್ಸ್ನ ತೊಗೊಂಡು ಹೋಗ್ಬೇಕಂತ ಹೋಗಿದ್ದೆ. ಸೊ ಆಮೇಲೆ ನನಗೆ ಡಿಸೈನ್ಸು ನಾನು ತೋರಿಸಿದ್ದಕ್ಕೂ ಇವ್ರು ಮಾಡಿಕೊಟ್ಟಿದ್ದಕ್ಕೂ ತುಂಬ ಇಷ್ಟ ಆಯಿತು. ಆಮೇಲೆ ಈ ಬ್ಯಾಂಗಲ್ಸ್ ಒಳಗಡೆ ಸ್ವಲ್ಪ ಅಂದರೆ ಬಳೆ ಅಂತೂ ತುಂಬ ಗಟ್ಟಿಯೇ ಇದೆ. 29 ಗ್ರಾಮ್ ಬಂದಿದೆ ಅಂದರೆ ಗಟ್ಟಿನೇ ಇದೆ. ಅಂದ್ರೂ ಒಳಗಡೆ ಒಂಥರ ಲೈಕ್ ಗಾಜೊಂದು ಅದು ಗಾಜೋ ರಬ್ಬರೋ ಗೊತ್ತಿಲ್ಲ, ಆ ಥರದ್ದು ಒಂದು ಹೀಗೆ ನೋಡಿ ಫಿಕ್ಸ್ ಮಾಡ್ತಿದ್ದಾರೆ. ಆ ಥರದ್ದು ಎಲ್ಲದು ಆಲ್ಮೋಸ್ಟ್ ಚಿನ್ನದ ಬಳೆಗೆಲ್ಲ ಆ ಥರದ್ದು ಹಾಕ್ತಾರೆ ಗ್ರಿಪ್ಪಿಗಂತ. ಸೊ ನನಗೂ ಅಷ್ಟೇ ಅದನ್ನು ಹಾಕ್ಕೊಡಿ ಅಂತ ಅಂದೆ. ಅವರು ಇವಾಗ ಹಾಕ್ಕೊಡ್ತಿದ್ದಾರೆ. ನಾನು ಇವಾಗ ಫೈನಲ್ ಸೆಟಲ್ಮೆಂಟ್ನ ಮಾಡಿಬಿಟ್ಟು ಗೋಲ್ಡ್ ಇಸ್ಕೊಂಡು ಬರಬೇಕು. ಇತ್ತೀಚೆಗೆ ಗೋಲ್ಡ್ ತೊಗೊಳೋದಕ್ಕೂ ಭಯ ಆಗುತ್ತೆ. ಏನಕ್ಕಂದರೆ ಕಮ್ಮಿ ಆಗಿಬಿಟ್ರೆ ನಮಗೆ ಲಾಸು, ಜಾಸ್ತಿ ಆದ್ರೂ ನಾವೇನು ಯಾರೂ ಸೇಲ್ ಮಾಡಲ್ಲ. ಅಟ್ಲೀಸ್ಟ್ ಒಂದು ತೃಪ್ತಿ ಇರುತ್ತೆ, ನಾವು ಅವಾಗ ತೊಗೊಂಡಿದ್ದೆ ಒಳ್ಳೆಯದಾಯಿತು, ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ. ಬಟ್ ಕಮ್ಮಿ ಆಗಿಬಿಟ್ರಂತೂ ಫುಲ್ ವೇಸ್ಟ್ ಆಗುತ್ತೆ. ನೋಡಿ ಈ ಥರ ಬ್ಯಾಂಗಲ್ಸ್ ಒಳಗಡೆ ಈ ಥರದ್ದು ಅದು ಐ ಥಿಂಕ್ ಪ್ಲಾಸ್ಟಿಕ್ ಅನಿಸುತ್ತೆ, ಆ ಥರದ್ದು ಹಾಕ್ಕೊಡ್ತಾರೆ. ಫುಲ್ಲು ಅದು ಕವರ್ ಆಗುತ್ತೆ. ಕವರ್ ಆದಮೇಲೆ ನಮಗೆ ಅಟ್ಲೀಸ್ಟ್ ಒಂದು ಗ್ರಿಪ್ ಬರುತ್ತೆ. ಬ್ಯಾಂಗಲ್ಸ್ನ ಹಾಕ್ಕೊಂಡ್ರೂ ಅದು ಆಲ್ಮೋಸ್ಟ್ ನೋಡಿದವರೆಲ್ಲ ಚಿನ್ನದಂತಲೇ ಐಡೆಂಟಿಫೈ ಮಾಡ್ತಾರೆ. ಚಿನ್ನದ ಬಳೆಗೆ ಮಾತ್ರ ಆ ಥರ ಹಾಕ್ಕೊಡೋದು. ಗಟ್ಟಿ ಇರುತ್ತೆ. ಆಲ್ಮೋಸ್ಟು ಒಬ್ಬೊಬ್ರು ಹಾಕ್ಸ್ಕೊತಾರೆ, ಒಬ್ಬೊಬ್ರು ಹಾಕ್ಸ್ಕೊಳ್ಳಲ್ಲ. ನಾನು ಇನ್ನೂ ಬೇಗ ಇರಲಿ ಅಂದ್ಬಿಟ್ಟು ಅದನ್ನು ಹಾಕ್ಸ್ಕೊಂಡು ಇವಾಗ ಈಸ್ಕೋಬೇಕಿತ್ತು. ನನಗೆ ಮೊದಲು 28 ಗ್ರಾಮ್ ಪ್ಲಸ್ ವೇಸ್ಟೇಜು 2.8 ಗ್ರಾಮ್ಗೆ ಬಿಲ್ಲಾಗಿ ಕೊಟ್ಟಿದ್ದರು. ಅಲ್ಲಿಗೆ 30.8 ಅಂದರೆ 30 ಗ್ರಾಮ್ 800 ಮಿಲಿಗೆ ನನಗೆ ರೈಟ್ ಹಾಕ್ಕೊಟ್ಟು ಬಿಲ್ ಕೊಟ್ಟಿದ್ದರು. ಬಟ್ ಇವಾಗ ಮಾಡುವಾಗ ಅವರಿಗೆ 1 ಗ್ರಾಮ್ 120 ಮಿಲಿ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಇವಾಗ ಹೊಸ ಬಿಲ್ನ ನನಗೆ ಹಾಕ್ಕೊಡ್ಬೇಕಿತ್ತು. ಆಮೇಲೆ ಆಲ್ಮೋಸ್ಟ್ ಎಲ್ಲ ಚಿನ್ನದ ಬಳೆಗಳಿಗೆ ಈ ಥರದ್ದು ಎಲ್ಲ ಅಂಗಡಿನಲ್ಲೂ ಕೂಡ ಹಾಕ್ಕೊಡ್ತಾರೆ. ನನಗೆ ಅದು ಈ ಬಳೆ ಸೈಜಿಗೆ ಸಿಗಲಿಲ್ಲ. ಸೊ ಹಾಗಾಗಿ ಅವರು ನನಗೆ 2 ಹಾಕ್ಕೊಟ್ಟು ಗ್ಯಾಪ್ನ ಫಿಲ್ ಮಾಡಿಕೊಟ್ರು. ಸೊ ಇವಾಗ ಎಲ್ಲದೂ ಆಯಿತು. ಇವಾಗ ಫೈನಲಾಗಿ ಬಿಲ್ ಹಾಕ್ಸ್ಕೊಂಡು ನಾನು ಹೋಗಬೇಕಿತ್ತು. ಎಲ್ಲರೂ ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ ಅಂತಲೂ ಸ್ವಲ್ಪ ಜನ ತುಂಬ ಗೋಲ್ಡ್ ತೊಗೋತಿದ್ದಾರೆ. ಇನ್ನೊಂದು ಸ್ವಲ್ಪ ಜನ ಕಮ್ಮಿ ಆಗ್ಬೋದು ಅಂತ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ನೋಡಬೇಕು ಎಲ್ಲಿವರೆಗೂ ಬಂದು ನಿಂತ್ಕೊಳ್ಳುತ್ತೆ ಅಂತ. ಅವಾಗೆಲ್ಲ ವರ್ಷಕ್ಕೆ 1,000 ಜಾಸ್ತಿ ಆಗ್ತಿತ್ತು. ಇವಾಗ ವಾರಕ್ಕೆ 1,000 ಜಾಸ್ತಿ ಆಗ್ತಿದೆ. ನಾನು ಗೋಲ್ಡ್ನ ಮಾಡ್ಸೋಕ್ಕೆ ಹೋಗಿದ್ದಾಗ 12,450 ಇತ್ತು. ಈಸ್ಕೊಳ್ಳೋಷ್ಟೊತ್ತಿಗೆ 14,700 ಹತ್ರ ಆಗಿತ್ತು. ಸರಿ ಅಂದ್ಬಿಟ್ಟು ಇವರು ನಾನು ಒಂದು ಕೇಳಿದ್ದೆ, ನಾನು ಈಸ್ಕೊಳ್ಳುವಾಗ ಏನಾದರೂ ಗೋಲ್ಡ್ ರೇಟ್ ಕಮ್ಮಿ ಆದರೆ ಅದೇ ರೇಟು ಕೊಡ್ತೀರಾ ಅಂತ. ಬಟ್ ಅವರು ಹಾಗೆ ಕೇಳಿದರು, ಈಸ್ಕೊಳ್ಳುವಾಗ ಜಾಸ್ತಿ ಆದರೆ ಅದೇ ಬಿಲ್ಲಿಗೆ ನೀವು ಕೊಡ್ತೀರಾ ಅಂತ. ನಾನು ಓಕೆ, ಇವತ್ತೇನು ರೇಟ್ ಇದೆ ಅದೇ ಫಿಕ್ಸ್ ಅಂದ್ಬಿಟ್ಟು ಕೊಟ್ಟು ಬಂದಿದ್ದೆ. ಇವಾಗ ಫೈನಲಾಗಿ ನನಗೆ ಬಿಲ್ ಮಾಡ್ತಿದ್ದಾರೆ. 4,03,000 ಆಗಿದ್ದು. ಇಲ್ಲಿ ನಾನು 3,000 ಇಟ್ಕೊಂಡು ಕೊಡೋಣ ಅಂತಲೇ ಇದ್ದೆ. ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ನೀವು ಗೋಲ್ಡು ಮಾಡಿಸ್ದಾಗ ಕಮ್ಮಿ ಇತ್ತು, ಬಟ್ ಇವತ್ತು ಈಸ್ಕೊಳ್ಳುವಾಗ ತುಂಬ ಜಾಸ್ತಿ ಆಗಿದೆ. ಬಟ್ ನಾವು ಅದ್ರದ್ದು ಏನೂ ಕೇಳ್ತಿಲ್ಲ, ಅವತ್ತಿನ ರೇಟ್ಗೇ ಎಕ್ಸ್ಟ್ರಾದು ಕೂಡ ಹಾಕ್ಕೊಡ್ತಿದ್ದೀವಿ. ಸೊ ಹಂಗಾಗಿ 1 ರೂಪಾಯಿನೂ ಇಟ್ಕೋಬೇಡಿ, ಕೊಡಿ ಅಂತಲೇ ಕೇಳ್ತಿದ್ರು. ನನಗೆ ಸ್ವಲ್ಪ ಹೊತ್ತು ನಾನು ಕೇಳಿದೆ, ಇಲ್ಲ 3,000 ಇಟ್ಕೋತೀನಂತ. ಇಲ್ಲ 1 ರೂಪಾಯಿನೂ ಇಟ್ಕೋಬೇಡಿ, ಕೊಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಎಲ್ಲ ಅಮೌಂಟನ್ನು ಪೇ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಗೋಲ್ಡ್ ಚೈನ್ದು ಡಿಸೈನ್ಸ್ನ ನೋಡ್ತಿದ್ದೆ. ನೋಡಿದ್ವಿ, ಬಟ್ ನಾನೇನು ಇವಾಗ ತೊಗೋತಿರ್ಲಿಲ್ಲ, ಬಟ್ ಒಂದು ತೊಗೋಬೇಕಿತ್ತು ಮುಂದೆ. ಹಂಗಾಗಿ ಡಿಸೈನ್ಸ್ನ ನೋಡಿಕೊಂಡು ಆಮೇಲೆ ಈ ಜ್ಯುವೆಲರಿ ಶಾಪ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಬಂದು ಲೊಕೇಟ್ ಆಗಿರೋದು ವಿವೇಕಾನಂದ ಸರ್ಕಲ್, ಮೈಸೂರಲ್ಲಿ. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅಫಿಷಿಯಲ್ ಪೇಜ್ ಇದೆ, ಆಶ್ ಜ್ಯುವೆಲ್ಸ್ ಅಂತ. ಐ ಥಿಂಕ್ 5 ಲಕ್ಷ ಫಾಲೋವರ್ಸ್ ಕೂಡ ಇದ್ದಾರೆ.
ಅದೇ ಥರ ಕೂಡ ಇಲ್ಲಿ ಜನನೂ ಅಷ್ಟೇ ತುಂಬ ಜನ ಬರ್ತಾರೆ. ಆನ್ಲೈನ್ ಸರ್ವಿಸ್ ಕೂಡ ಕೊಡ್ತಾರೆ. ಗೋಲ್ಡ್ ಮತ್ತು ಸಿಲ್ವರ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನಾನಿವಾಗ ಫೈನಲ್ಲಾಗಿ ಅಮೌಂಟೆಲ್ಲ ಇಟ್ಕೊಳ್ಳೋಕ್ಕಾಗಲೇ ಇಲ್ಲ. ಅಲ್ಲಿ ಎಷ್ಟಿತ್ತು ಅಷ್ಟು ಹಾಕ್ಲೇಬೇಕಿತ್ತು. 4,03,000ನ ಪೇ ಮಾಡಿಬಿಟ್ಟು ನಾನಿವಾಗ ಬ್ಯಾಂಗಲ್ಸ್ನ ಈಸ್ಕೊಂಡು ಮನೆ ಕಡೆ ಬರ್ತಿದ್ದೀನಿ. ಸೊ ನಾನು ಹತ್ತತ್ರ ಬ್ಯಾಂಗಲ್ಸ್ನ ಈಸ್ಕೊಂಡಾಗ ಆಲ್ರೆಡಿ ಸಾಯಂಕಾಲ ಆಗಿತ್ತು. ಒಂದು 4:15 ಗಂಟೆ ಆಗಿತ್ತು. ಈಸ್ಕೊಂಡು ಮನೆಗೆ ಬಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ವಿ. ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.